ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇಸ್ರೇಲ್ನಿಂದ ಭಾರತದ ರಕ್ಷಣಾ ವಲಯದಲ್ಲಿ ಬೃಹತ್ ಹೂಡಿಕೆ, ಜಾಗತಿಕ ರಫ್ತು ಮಾರುಕಟ್ಟೆಗೆ ಹೊಸ ಮೈಲುಗಲ್ಲು. ನಮಸ್ಕಾರ ಸ್ನೇಹಿತರೆ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತ ಮತ್ತು ಇಸ್ರೇಲ್ ನಡುವಿನ ಕಾರ್ಯತಂತ್ರದ ಮಿಲಿಟರಿ ಸಹಭಾಗಿತ್ವದಲ್ಲಿ ಈಗ ಒಂದು ಬೃಹತ್ ಬದಲಾವಣೆ ನಡೆಯುತ್ತಿದೆ. ದಶಕಗಳಿಂದ ಭಾರತವು ಇಸ್ರೇಲಿ ರಕ್ಷಣಾ ಉಪಕರಣಗಳ ಪ್ರಮುಖ ಖರೀದಿದಾರನಾಗಿತ್ತು. ಆದರೆ ಈಗ ಆ ದಿನಗಳು ಬದಲಾಗುತ್ತಿವೆ. ಟೆಲ್ ಅವೀವ್ ಸರ್ಕಾರವು ಭಾರತದ ರಕ್ಷಣಾ ಉತ್ಪಾದನಾ ವಲಯದಲ್ಲಿ ಗಮನಾರ್ಹ ನೇರ ಹೂಡಿಕೆ ಮಾಡಲು ಸಿದ್ಧತೆ ನಡೆಸುತ್ತಿದೆ. ಈ ಬದಲಾವಣೆಯ ಹಿಂದಿನ ಗುರಿ ಒಂದೇ: ಇಸ್ರೇಲ್ನ ನಾವೀನ್ಯತೆಯನ್ನು ಭಾರತದ ಬೃಹತ್ ಕೈಗಾರಿಕಾ ಸಾಮರ್ಥ್ಯದೊಂದಿಗೆ ಸಂಯೋಜನೆ ಮಾಡುವುದು ಹಾಗೂ ಇಸ್ರೇಲ್ನ ಇನೋವೇಷನ್ ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಬಳಸಿಕೊಂಡು ವಿಶ್ವದಾದ್ಯಂತ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಪೂರೈಸುವುದು. ಖರೀದಿದಾರ ಮಾರಾಟಗಾರ ಸಂಬಂಧದಿಂದ ಕಾರ್ಯತಂತ್ರದ ಸಹ ಉತ್ಪಾದನೆಗೆ. ಇಷ್ಟು ದಿನ ನಮ್ಮ ಸಂಬಂಧವು ಸ್ಪಷ್ಟವಾದ ವಹಿವಾಟಿನ ಮಾದರಿಯನ್ನು ಆಧರಿಸಿತ್ತು. ಭಾರತವು ಡ್ರೋನ್ಗಳು, ಕಣ್ಗಾವಲು ರಡಾರ್ಗಳು ಮತ್ತು ನಿಖರ ಕ್ಷಿಪಣಿಗಳಂತಹ ಅತ್ಯಾಧುನಿಕ ಇಸ್ರೇಲಿ ವ್ಯವಸ್ಥೆಗಳನ್ನು ಆಮದು ಮಾಡಿಕೊಳ್ಳುತ್ತಿತ್ತು. ಆದರೆ ಇತ್ತೀಚಿನ ವರದಿಗಳ ಪ್ರಕಾರ ಈ ಚೌಕಟ್ಟನ್ನು ಈಗ ಮೂಲಭೂತವಾಗಿ ಮರುರೂಪಿಸಲಾಗುತ್ತಿದೆ. ಟೆಲ್ ಅವೀವ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಮತ್ತು ಇಸ್ರೇಲಿ ಸರ್ಕಾರದ ಮೂಲಗಳು ಖಚಿತಪಡಿಸಿರುವಂತೆ ಹೊಸ ಕಾರ್ಯತಂತ್ರದ ಭಾರತದೊಳಗೆ ಮುಂದಿನ ಪೀಳಿಗೆಯ ರಕ್ಷಣಾ ವೇದಿಕೆಗಳ ಸಹ ಅಭಿವೃದ್ಧಿ ಮತ್ತು ಬೃಹತ್ ಉತ್ಪಾದನೆಯ ಮೇಲೆ ಕೇಂದ್ರೀಕರಿಸಿದೆ. ಇದರ ಮುಖ್ಯ ಉದ್ದೇಶ ಕೇವಲ ಭಾರತದ ಭದ್ರತಾ ಅಗತ್ಯಗಳನ್ನು ಪೂರೈಸುವುದು ಮಾತ್ರವಲ್ಲದೆ, ಬದಲಾಗಿ ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಳಸಿಕೊಂಡು ಮೂರನೇ ದೇಶಗಳಿಗೆ ರಫ್ತು ಮಾಡುವುದೂ ಆಗಿದೆ. ಇದು ಭಾರತ ಸರ್ಕಾರದ ಆತ್ಮನಿರ್ಭರ ಭಾರತ, ಸೆಲ್ಫ್ ರಿಲಯಂಟ್ ಇಂಡಿಯಾ ದೃಷ್ಟಿಯೊಂದಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತದೆ. ಇಸ್ರೇಲಿ ವಿನ್ಯಾಸದ ಮಿಲಿಟರಿ ತಂತ್ರಜ್ಞಾನಕ್ಕೆ ಭಾರತವನ್ನು ಜಾಗತಿಕ ಕೇಂದ್ರವನ್ನಾಗಿ ಪರಿವರ್ತಿಸುತ್ತದೆ. ಮಾನವರಹಿತ ವ್ಯವಸ್ಥೆಗಳು ಮತ್ತು ಸುಧಾರಿತ ತಂತ್ರಜ್ಞಾನದ ಮೇಲೆ ಗಮನ. ಈ ವಿಸ್ತೃತ ಸಹಕಾರದ ಪ್ರಮುಖ ಕ್ಷೇತ್ರ ಬಹುಶಃ ಮಾನವರಹಿತ ವ್ಯವಸ್ಥೆಗಳು, ಅನ್ಮ್ಯಾನ್ಡ್ ಸಿಸ್ಟಮ್ಸ್, ಅಂದರೆ ಡ್ರೋನ್ಗಳು. ಇಸ್ರೇಲ್ ಡ್ರೋನ್ ತಂತ್ರಜ್ಞಾನದಲ್ಲಿ ಜಾಗತಿಕ ನಾಯಕನಾಗಿದ್ದರೂ ಅಲ್ಲಿ ದೇಶೀಯವಾಗಿ ಅವುಗಳನ್ನು ಉತ್ಪಾದಿಸುವುದು ಹೆಚ್ಚು ದುಬಾರಿಯಾಗುತ್ತಿದೆ. ಉತ್ಪಾದನಾ ಮಾರ್ಗಗಳನ್ನು ಭಾರತಕ್ಕೆ ಸ್ಥಳಾಂತರಿಸುವುದರಿಂದ ಇಸ್ರೇಲಿ ರಕ್ಷಣಾ ಸಂಸ್ಥೆಗಳು ತಮ್ಮ ಗುಣಮಟ್ಟವನ್ನು ಕಾಪಾಡಿಕೊಂಡು ವೆಚ್ಚವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು. ಈ ಮಾದರಿ ಈಗಾಗಲೇ ಆರಂಭಿಕ ಯಶಸ್ಸನ್ನು ಕಂಡಿದೆ. ಉದಾಹರಣೆಗೆ, ಹೈದರಾಬಾದ್ನಲ್ಲಿರುವ ಅದಾನಿ ಎಲ್ಬಿಟ್ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಇಂಡಿಯಾ ಲಿಮಿಟೆಡ್ ಜಂಟಿ ಉದ್ಯಮವು ಈಗಾಗಲೇ ಹರ್ಮ್ಸ್ 900 UAVಯನ್ನು ಭಾರತೀಯ ನೌಕಾಪಡೆಗಾಗಿ ದೃಷ್ಟಿ 10 ಸ್ಟಾರ್ಲೈನರ್ ಎಂದು ಹೆಸರಿಸಲಾಗಿದೆ ಇದನ್ನು ತಯಾರಿಸುತ್ತಿದೆ ಮತ್ತು ಇಸ್ರೇಲ್ಗೆ ಏರೋಸ್ಟ್ರಕ್ಚರ್ಗಳನ್ನು ರಫ್ತು ಮಾಡುತ್ತಿದೆ. ಹೂಡಿಕೆಯ ಈ ಹೊಸ ಅಲೆಯು ಈಗ ಇತರ ಕ್ಷೇತ್ರಗಳಲ್ಲಿಯೂ ಇದೇ ಯಶಸ್ಸನ್ನು ವಿಸ್ತರಿಸುವ ಗುರಿಯನ್ನು ಹೊಂದಿದೆ. ಅವುಗಳಲ್ಲಿ ಲಾಯ್ಟರಿಂಗ್ ಮ್ಯುನಿಷನ್ಸ್, ಆತ್ಮಹತ್ಯಾ ಡ್ರೋನ್ಗಳು, ಕೃತಕ ಬುದ್ಧಿಮತ್ತೆ, AI ನೇತೃತ್ವದ ಯುದ್ಧಭೂಮಿ ನಿರ್ವಹಣಾ ವ್ಯವಸ್ಥೆಗಳು ಹಾಗೂ ಹೈಟೆಕ್ ಸೆನ್ಸಾರ್ಗಳು ಸೇರಿವೆ. ಈ ಬದಲಾವಣೆಯ ಹಿಂದಿನ ಆರ್ಥಿಕ ಮತ್ತು ಕಾರ್ಯತಂತ್ರದ ಅಂಶಗಳು ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಸರ್ಕಾರವು ತಮ್ಮ ಉತ್ಪಾದನಾ ನೆಲೆಯನ್ನು ವೈವಿಧ್ಯಗೊಳಿಸಲು ತೆಗೆದುಕೊಂಡ ಈ ನಿರ್ಧಾರದ ಹಿಂದೆ ಮುಖ್ಯವಾಗಿ 3 ಆರ್ಥಿಕ ಮತ್ತು ಕಾರ್ಯತಂತ್ರದ ಅಂಶಗಳಿವೆ. ಒಂದು, ಬದಲಾಗುತ್ತಿರುವ ಮಾರುಕಟ್ಟೆಯ ಡೈನಾಮಿಕ್ಸ್. ಭಾರತವು ಸ್ಥಳೀಯ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತಿರುವ ಕಾರಣ ಸಿದ್ಧಪಡಿಸಿದ ಇಸ್ರೇಲಿ ರಕ್ಷಣಾ ಉತ್ಪನ್ನಗಳ ನೇರ ಆಮದು ಭಾರತದಲ್ಲಿ ಕಡಿಮೆಯಾಗುತ್ತಿದೆ.
2. ವೆಚ್ಚದ ಸ್ಪರ್ಧಾತ್ಮಕತೆ. ಇಸ್ರೇಲ್ ದೇಶದಲ್ಲಿ ಹೆಚ್ಚುತ್ತಿರುವ ಉತ್ಪಾದನಾ ವೆಚ್ಚಗಳನ್ನು ಎದುರಿಸುತ್ತಿದೆ. ಭಾರತದಲ್ಲಿ ಉತ್ಪಾದಿಸುವುದರಿಂದ ಇಸ್ರೇಲಿ ಕಂಪನಿಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕವಾಗಿ ಉಳಿಯಲು ವೆಚ್ಚ ಪರಿಣಾಮಕಾರಿ ಪರ್ಯಾಯ ಸಿಗುತ್ತದೆ. 3. ಭಾರತದ ಕೈಗಾರಿಕಾ ಪ್ರಬುದ್ಧತೆ. ಸರ್ಕಾರದ ಪ್ರೋತ್ಸಾಹ, ನುರಿತ ಕಾರ್ಮಿಕ ಬಲ ಮತ್ತು ಬೆಳೆಯುತ್ತಿರುವ ಖಾಸಗಿ ರಕ್ಷಣಾ ವಲಯದೊಂದಿಗೆ ಭಾರತವು ಉನ್ನತ ಮಟ್ಟದ ಮಿಲಿಟರಿ ಉತ್ಪಾದನೆಯನ್ನು ಬೆಂಬಲಿಸಲು ಸಮರ್ಥವಾಗಿದೆ ಎಂದು ಸಾಬೀತುಪಡಿಸಿದೆ. ಕಾಲಮಿತಿ ಮತ್ತು ಕಾರ್ಯತಂತ್ರದ ಪರಿಣಾಮ. ರಾಜತಾಂತ್ರಿಕ ಅಧಿಕಾರಿಗಳ ಪ್ರಕಾರ ಈ ಮಾತುಕತೆಗಳ ಫಲಿತಾಂಶಗಳು ಶೀಘ್ರದಲ್ಲೇ ಗೋಚರಿಸಲಿವೆ. ಮುಂದಿನ 6 ತಿಂಗಳುಗಳಿಂದ 1 ವರ್ಷದೊಳಗೆ ನಿರ್ದಿಷ್ಟ ಯೋಜನೆಗಳ ಘೋಷಣೆಗಳನ್ನು ನಿರೀಕ್ಷಿಸಲಾಗಿದೆ. ಈ ಆಳವಾದ ಸಹಭಾಗಿತ್ವವು ಎಲೆಕ್ಟ್ರೋ ಆಪ್ಟಿಕಲ್ ಪರಿಹಾರಗಳು ಮತ್ತು AI ವ್ಯವಸ್ಥೆಗಳಂತಹ ಸುಧಾರಿತ ತಂತ್ರಜ್ಞಾನಗಳನ್ನು ಸ್ಥಳೀಯ ಉತ್ಪಾದನಾ ಮಾರ್ಗಗಳಲ್ಲಿ ನೇರವಾಗಿ ಅಳವಡಿಸುವ ಮೂಲಕ ಭಾರತದ ಕಾರ್ಯತಂತ್ರದ ಸಾರ್ವಭೌಮತ್ವವನ್ನು ಹೆಚ್ಚಿಸಲು ಸಹಾಯಕವಾಗಲಿದೆ. ಈ ಸಹಭಾಗಿತ್ವವು ಇಂಡೋ ಪೆಸಿಫಿಕ್ ಮತ್ತು ಪಶ್ಚಿಮ ಏಷ್ಯಾದಲ್ಲಿ ಉಭಯ ರಾಷ್ಟ್ರಗಳ ಭೌಗೋಳಿಕ ರಾಜಕೀಯ ಹೊಂದಾಣಿಕೆಯನ್ನು ಬಲಪಡಿಸಲಿದೆ. ಸ್ನೇಹಿತ ರಾಷ್ಟ್ರಗಳಿಗೆ ಜಂಟಿಯಾಗಿ ರಫ್ತು ಮಾಡುವ ಮೂಲಕ ಭಾರತ ಮತ್ತು ಇಸ್ರೇಲ್ ವಿಶ್ವದ ಅತ್ಯಾಧುನಿಕ ಮತ್ತು ಪರಸ್ಪರ ಪ್ರಯೋಜನಕಾರಿಯಾದ ರಕ್ಷಣಾ ಕೈಗಾರಿಕಾ ಸಹಭಾಗಿತ್ವಗಳಲ್ಲಿ ಒಂದನ್ನು ಸ್ಥಾಪಿಸಲು ವೇದಿಕೆಯನ್ನು ಸಿದ್ಧಪಡಿಸುತ್ತಿವೆ. ಭಾರತದ ರಕ್ಷಣಾ ವಲಯದಲ್ಲಿ ಈ ಮಹತ್ವದ ಬದಲಾವಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.